ನಮಸ್ತೆ ವೀಕ್ಷಕರೇ, ನಾನ್ ನಿಮ್ಮ ಮೀತಾ. ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ 12 ರಾಶಿಗಳಿಗೆ ಯಾವ ಯಾವ ಫಲವನ್ನ ಕೊಡುತ್ತೆ, ಯಾವ ಶುಭ ಫಲಗಳು, ಯಾವ ರಾಶಿಗೆ ಅಶುಭ ಫಲಗಳನ್ನ ಹೇಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವ್ರಿಗೆ ಮನೆಯಲ್ಲಿ ಜಗಳ. ಏನಕ್ಕಪ್ಪ ಅಂತಂದ್ರೆ, ಮನೆಯಲ್ಲಿ ಜಗಳ, ಡೈವೋರ್ಸ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಹಾಗೆ ನೋಡಿ, ಮಾತಿನಿಂದ ತುಂಬಾ ವಿಪತ್ತಿಗೆ ನೀವು ಸಿಕ್ಕಾಕೊಳ್ತೀರಾ. ಮಾತಿನ ಮೇಲೆ ಗಮನ ಇರ್ಲಿ. ಹಾಗೆ ಶುಭ ಕಾರ್ಯ ಕೂಡ ಮನೆಯಲ್ಲಿ ನಡೆಯುತ್ತೆ. ಎಲ್ಲೋ ಒಂದ್ ಕಡೆ ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಆದ್ರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂತ ಒಂದು ಚಾನ್ಸಸ್ ಅತಿ ಹೆಚ್ಚಾಗಿರುತ್ತದೆ. ಯಾವ್ದಾದ್ರು ಅಮೌಂಟ್ ಕೂಡ ನಿಮ್ಗೆ ಬರುತ್ತೆ. ಯಾವ್ದಾದ್ರು ಒಂದು ಅಮೌಂಟ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಧನ ರೂಪದಲ್ಲಾಗಿರ್ಬೋದು, ಅಥವಾ ಯಾರಾದ್ರೂ ಸಹಾಯ ಮಾಡೋ ರೂಪದಲ್ಲಾಗಿರ್ಬೋದು, ಇದರಿಂದ ಕೂಡ ನಿಮ್ಗೆ ಒಂದು ಅಮೌಂಟ್ ಬರುತ್ತೆ ಅಂತ ಹೇಳುತ್ತೆ. ಮತ್ತೆ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್ ನಿಮ್ಗೆ ತುಂಬಾ ಚೆನ್ನಾಗಾಗ್ತಾರೆ. ಯಾಕಂದ್ರೆ 3ನೇ ಮನೆಯಲ್ಲಿ ನಿಮ್ಗೆ ಮಿಥುನದಲ್ಲಿ ಗುರು ಇರೋದ್ರಿಂದ ಒಳ್ಳೆ ಫ್ರೆಂಡ್ಸ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಾಗ್ತಾರೆ. ಯಾಕಂದ್ರೆ ಮೇಷರಾಶಿ ಕುಜ ಅವರಿಗೆ 8ನೇ ಮನೆಗೆ ಬರೋದ್ರಿಂದ ಎಲ್ಲೋ ಒಂದ್ ಕಡೆ ಜಗಳ ಕದನ ಬಿಟ್ರೆ ಇನ್ನ ಫ್ರೆಂಡ್ಸ್, ಒಳ್ಳೆ ರೀತಿ ಫ್ರೆಂಡ್ಸ್. ಗಂಡ ಹೆಂಡತಿ ನಡುವೆ 15 ದಿನ ಆದ್ಮೇಲೆ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ಬೋದು. 15 ದಿನ ಆದ್ಮೇಲೆ ತುಂಬಾ ಒಳ್ಳೆ ಪಾಸಿಟಿವ್ ನ ನೋಡ್ತೀರಾ ಮೇಷರಾಶಿಯವರು. ಹಾಗೆ ನೋಡಿ, 2ನೇ ಮನೆ ಶುಕ್ರ, 2ನೇ ಅವನು 5ರಲ್ಲಿ ಕೇತು ಸಂಬಂಧದ ಜೊತೆ ಇದ್ರೆ ಮಕ್ಕಳಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು. ಅದ್ ಬಿಟ್ರೆ ಮಕ್ಕಳಿಂದ ಕೂಡ ಈ ಟೈಮಲ್ಲಿ ಮೇಷರಾಶಿಯವ್ರ ಮನೆಗೆ ಮಕ್ಕಳು ಹುಟ್ಟಿದ್ರೆ ತುಂಬಾ ಲಕ್ ಅನ್ನ ನೋಡ್ತೀರಾ, ತುಂಬಾ ರಾಜಯೋಗವನ್ನ ಕೂಡ ನೋಡ್ತೀರಾ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಮೇಷರಾಶಿಯವ್ರಿಗೆ ಮಕ್ಕಳಾದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ. ಹಾಗೆ ಕುಜನ ದೃಷ್ಟಿ ಕುಟುಂಬದ ಮೇಲೆ, 2ನೇ ಮನೆ ಕುಟುಂಬದ ಮೇಲೆ, ಕುಟುಂಬ ಸ್ಥಾನಕ್ಕೆ ಬೀಳೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಕಲಹ ಆಗತ್ತೆ. ಕುಟುಂಬದ ವಿಚಾರದಲ್ಲಿ ಕಲಹ, ಎಲ್ಲೋ ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ನಡೆಯುತ್ತೆ. ಅಂದ್ರೆ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ನಡೆಯುತ್ತೆ. ಹಾಗಾಗಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಶನಿ ಮತ್ತೆ ಸೂರ್ಯನ ದೃಷ್ಟಿ 12ಕ್ಕೆ, ಸೂರ್ಯನ 12ನೇ ಮನೆ ದೃಷ್ಟಿ ವ್ಯಯಸ್ಥಾನ 12ನೇ ಮನೆಗೆ ದೃಷ್ಟಿ ಬೀಳೋದ್ರಿಂದ ವ್ಯಯ ಏನಾದ್ರೂ ನಿಮ್ಗೆ 12ನೇ ಮನೇಲಿ ಶನಿ ಪ್ಲಸ್ ಸೂರ್ಯನ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ದುಡ್ಡು ಖರ್ಚಾಗೋ ರೀತಿ ಇರುತ್ತೆ, ಇಲ್ಲ ನೀವು ದುಡ್ಡನ್ನ ಕಳ್ಕೊಳ್ಳೋ ಅಂತ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ನೀಟಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಏನಾದ್ರೂ ಒಂದು ಲಾಸ್ಟ್ ಮಾಡ್ಕೊಳ್ತೀರಾ ಅಂತ ಹೇಳುತ್ತೆ. ಶನಿ ದೃಷ್ಟಿ ಕೂಡ ಬೀಳೋದ್ರಿಂದ ಕೋರ್ಟ್ ಕೇಸು, ಮತ್ತೆ ಯಾವ್ದಾದ್ರು ಸಂಬಂಧದಲ್ಲಿ ಬಿರುಕುಂಟಾಗುವಂತ ಕೇಸ್ಗಳು, ಅಪಘಾತಗಳು, ಗಾಡಿಯಲ್ಲಿ ಓಡಾಡ್ಬೇಕಾದ್ರೆ ಅತಿ ಹೆಚ್ಚು ಜಾಗ್ರತೆ ವಹಿಸಿ, ಅಪಘಾತಗಳು ಕೂಡ ಆಗ್ಬೋದು. ಅದರಿಂದ ಕೂಡ ನೀವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಹಾಗೆ ನೋಡಿ, ನಿಮ್ಮ ರಾಶಿಯಾಧಿಪತಿ ಕುಜ 7ನೇ ಮನೆಗೆ ಕನ್ಯಾ ರಾಶಿಯಿಂದ ಯಾವಾಗ ನಿಮ್ಮ ತುಲಾ ರಾಶಿಗೆ ಕುಜ ಬರ್ತಾನೆ 7ನೇ ಮನೆಗೆ, ಆ ಒಂದು ಟೈಮ್ ಇಂದ ನಿಮ್ಗೆ ತುಂಬಾ ಯೋಗ, ತುಂಬಾ ಲಕ್ಕು ಅಂತ ಹೇಳ್ಬೋದು. ಎಲ್ಲ ಒಂದ್ ಕಡೆ ನಿಮ್ಮ ಈ ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನೀವು 17ನೇ ತಾರೀಕಿನ ನಂತರ ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಿಮ್ಗೆ ಮಾಯ ಆಗ್ತಾ ಹೋಗ್ತವೆ. ಹಾಗಾಗಿ 17ನೇ ತಾರೀಕಿನ ನಂತರ, ಸೆಪ್ಟೆಂಬರ್ 17ರ ಮೇಲೆ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಾಗತ್ತೆ ಅಂತ ಹೇಳ್ತೀನಿ. ಹಾಗಾಗಿ ನೋಡಿ, ಮೇಷರಾಶಿಯವರು ಮುಖ್ಯವಾಗಿ ನೀವು ಕುಜ, ಯಾಕಂದ್ರೆ ರಾಶಿಯಾಧಿಪತಿ ಕುಜ 7ಕ್ಕೆ ಬರೋದು, ಅದರಿಂದ ನಿಮ್ಮ ಒಂದು ಬಾಂಡಿಂಗ್ ಚೆನ್ನಾಗಾಗೋದು. ಅದು ಹಾಗೇ ಉಳ್ಕೋಬೇಕು ಅಂದ್ರೆ ಕುಜನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಅಥವಾ ಕುಜನ ಒಂದು ಸ್ಟೋನ್ ಆಗಿರ್ಬೋದು, ನಿಮ್ಮ ಬೆಡ್ರೂಮ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ. ತುಂಬಾ ಪಾಸಿಟಿವ್ ಕೂಡ ಇರುತ್ತೆ. ನಿಮ್ಮ ಒಂದು ಬಾಂಧವ್ಯ, ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ನಿಮ್ಮ ರಿಲೇಶನ್ಶಿಪ್ ಕೂಡ ತುಂಬಾ ಚೆನ್ನಾಗಿರೋದಕ್ಕೆ ನೀವು ಬೆಡ್ರೂಮ್ ಅಲ್ಲಿ ಇಟ್ಕೊಂಡಾಗ ಅತಿ ಹೆಚ್ಚು ಪಾಸಿಟಿವ್ ನ ನೋಡ್ತೀರಾ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮುಂದಿನ ರಾಶಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.